ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಜನಮನ್ನಣೆ ಗಳಿಸಿದೆ. ಹಿರಿಯ ಕಲಾವಿದೆ ಉಮಾಶ್ರೀ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಈ ಧಾರಾವಾಹಿಯಲ್ಲಿ ಇತ್ತೀಚೆಗೆ ಮುರಳಿ ಪಾತ್ರದ ಬಗ್ಗೆ ಬಹಳಷ್ಟು ಚರ್ಚೆಗಳಾಗುತ್ತಿವೆ. ಧಾರಾವಾಹಿಯಲ್ಲಿ ಪುಟ್ಟಕ್ಕನ ಅಳಿಯ ಮುರಳಿ ಪಾತ್ರ ಇತ್ತೀಚೆಗೆ ಬಹಳಷ್ಟು ಜನಪ್ರಿಯತೆಯನ್ನ ಪಡೆದುಕೊಂಡಿದೆ. ಕಾರಣ ಪುಟ್ಟಕ್ಕನ ಮಕ್ಕಳು ಸಹನಾ ಹಾಗೂ ಅಳಿಯ ಮುರಳಿ ನಡುವಿನ ವೈಯಕ್ತಿಕ ಹಾಗೂ ವೈವಾಹಿಕ ಜಗಳಗಳು. ತನ್ನ ಆತ್ಮಗೌರವಕ್ಕೆ ಧಕ್ಕೆ ಬರುವಂತ ಜಾಗದಲ್ಲಿ ಇರಲು ಒಪ್ಪದ ಸಹನಾ ತನ್ನ ಗಂಡ ಮುರಳಿಯನ್ನ ತೊರೆದು ತವರು ಮನೆಗೆ ಬಂದಿದ್ದಾಳೆ. ಸದಾ ತಾಯಿಯ ಮಾತು ಕೇಳುವ ಮುರಳಿ ಸಹನಾಗೆ ತಲೆ ಕೆಟ್ಟಿದೆ ಎಂದು ನಂಬಿದ್ದಾನೆ. ಆದರೆ ಈಗ ಹೆಂಡತಿ ಮನೆ ಬಿಟ್ಟು ಬಂದಿರುವುದು ಅವನಿಗೆ ಬಹಳ ದೊಡ್ಡ ಆಘಾತವಾಗಿದೆ. ಅದರ ಜೊತೆಗೆ ಸಹನಾ ತನ್ನ ಅತ್ತೆಯನ್ನ ಜೈಲಿಗೆ ಹಾಕಿಸಿದ್ದಾಳೆ. ಈ ಎಲ್ಲಾ ಕಾರಣಗಳಿಂದ ಮುರಳಿ ಬೇಸರಗೊಂಡು ಪ್ರತಿದಿನ ಸಹನಾ ಹಾಗೂ ಅವಳ ಮನೆಯವರೊಂದಿಗೆ ಜಗಳ ಕಾಯುವ ಸ್ಥಿತಿ ಬಂದಿದೆ. ಸದ್ಯಕ್ಕೆ ಮುರಳಿ ಎಂಬ ಪಾತ್ರ ಈ ರೀತಿಯ ಭಾವನಾತ್ಮಕ ಸುಳಿಯಲ್ಲಿ ಸಿಕ್ಕಿಕೊಂಡಿದ್ದು, ಈ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿರುವ ನಟ ಪವನ್ ಕುಮಾರ್. ಮುರಳಿ ಪಾತ್ರದಲ್ಲಿ ಪವನ್ ಕುಮಾರ್ ನಟಿಸುತ್ತಿದ್ದು ಜನ ಮೆಚ್ಚಿಕೊಂಡಿದ್ದಾರೆ. ನಟ ಪವನ್ ಕುಮಾರ್ ಈ ರೀತಿಯ ಪಾತ್ರವನ್ನ ತಮ್ಮ ಅಭಿನಯದ ಮೂಲಕ ಬಹಳ ಹೊರಗೆ ತರುತ್ತಿದ್ದಾರೆ. ಈ ಬಗ್ಗೆ ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ಅವರೇ ಮಾತನಾಡಿದ್ದಾರೆ. ಸತತ 3 ವರ್ಷಗಳ ಕಾಲ ಮುರಳಿ ಎಂಬ ಪಾತ್ರವನ್ನ ನಾನು ಮಾಡಿಕೊಂಡು ಬಂದಿದ್ದೇನೆ. ಈಗ ಜನರು ಈ ಪಾತ್ರವನ್ನ ಸರಿಯಾಗಿ ಗುರುತಿಸಿ ಮೆಚ್ಚುತ್ತಿದ್ದಾರೆ. ಈ ಬಗ್ಗೆ ನನಗೆ ಬಹಳ ಸಂತೋಷವಿದೆ. ಕಥೆಯಲ್ಲಾಗುತ್ತಿರುವ ಬದಲಾವಣೆಗಳ ಬಗ್ಗೆ ನನಗಂತೂ ಸಮಾಧಾನವಿದೆ ಎಂದು ಹೇಳಿಕೊಂಡಿದ್ದಾರೆ. ಇದರ ಜೊತೆಗೆ ಇದೇ ರೀತಿ ಧಾರಾವಾಹಿಯ ಕಥೆ ಜನರನ್ನ ಮನರಂಜಿಸಲಿದೆ. ಬಹಳ ಪ್ರೀತಿ ಅಭಿಮಾನ ಇಟ್ಟು ನೋಡುತ್ತಿರುವ ಪ್ರೇಕ್ಷಕರಿಗೆ ನಾನು ಋಣಿ. ಈ ಭಾರವಾಗಿ ಕಥೆ ಹಾಗೂ ನನ್ನ ಪಾತ್ರದ ವೈಶಿಷ್ಟ್ಯವೆಲ್ಲವೂ ನಮ್ಮ ನಿರ್ದೇಶಕರಾದ ಆರೂರು ಜಗದೀಶ್ ಅವರಿಗೆ ಸಲ್ಲುತ್ತದೆ. ಕಥೆಯಲ್ಲಿ ಇನ್ನಷ್ಟು ಬಹಳ ಟ್ವಿಸ್ಟ್ಗಳಿದ್ದು ಒಂದಷ್ಟು ಪ್ರೀತಿಪೂರ್ವಕ ಭಾವನಾತ್ಮಕ ಘಟನೆಗಳು ನಡೆಯಲಿವೆ ಎಂದು ವಾಹಿನಿಯ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ನಟ ಪವನ್ ಕುಮಾರ್. ಕಳೆದ 3-4 ವರ್ಷಗಳಿಂದ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಜೀ ಕನ್ನಡದ ಟಾಪ್ 5 ಸ್ಥಾನದೊಳಗೆ ನಿಲ್ಲುತ್ತಿದೆ. ಹಳ್ಳಿಯ ಸೊಗಡಿರುವ ಈ ಧಾರಾವಾಹಿ ಜನರನ್ನ ರಂಜಿಸುತ್ತಿರುವುದು ಮಾತ್ರವಲ್ಲದೆ ನಮ್ಮ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನ ಕೊಡುವ ದಾರಿಯಲ್ಲಿದೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.